ಭಾಳ ಪ್ರಮುಖವಾದಂಥ ವಾಣಿಜ್ಯ ಬೆಳೆ ಅಡಿಕೆ. ನಮ್ಮ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ಪರಂಪರಾಗತವಾದಂಥ ಬೆಳೆ ಇದು. ಸಾವಿರಾರು ವರ್ಷದ ಇತಿಹಾಸ ಇದೆ. ಹೀಗಾಗಿ ಈ ಬೆಳೆಗೆ ಬೆಲೆ ಬರಬೇಕು, ಸ್ಥಿರತೆಯನ್ನು ಕಾಪಾಡಬೇಕು, ಶೋಷಣೆಯಿಂದ ಮುಕ್ತ ಆಗಬೇಕು ರೈತರು ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಹಕಾರಿ ಅಡಿಕೆ ಬೆಳೆಗಾರರ ಸಂಸ್ಥೆಗಳನ್ನು ನಮ್ಮ ಹಿರಿಯರು ಹುಟ್ಟಾಕಿದ್ರು. ಶಿವಮೊಗ್ಗದಲ್ಲಿ ಭಾಳ ವರ್ಷದ ಹಿಂದೆನೇ ಹುಟ್ಟಿದಂಥ ಸಂಸ್ಥೆ ಮ್ಯಾಮ್ಕೋಸ್. ಹೀಗಾಗಿ ರೈತರ ನಂಬಿಕೆಯನ್ನು ಗಳಿಸಿ ಇದು ನನ್ನ ಸಂಸ್ಥೆ ಅಂತೇಳಿ ಹೇಳಿ ರೈತರು ಮ್ಯಾಮ್ಕೋಸ್ನಲ್ಲಿ ವ್ಯವಹಾರವನ್ನು ಮಾಡ್ತಾ ಬಂದಿದ್ದಾರೆ. 2005-6ರಲ್ಲಿ ಸಹಕಾರ ಭಾರತಿ ತಂಡ ಈ ಚುನಾವಣೆಯಲ್ಲಿ ಗೆದ್ದ ನಂತರ ಈ ಸಂಸ್ಥೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಕಾಣ್ತಾ ಬಂದಿದ್ದೀವಿ. ಮೊದಲನೇದಾಗಿ ಅಡಿಕೆಯ ಆವಕ 1,28,350 ಚೀಲ ಅಡಿಕೆ, 1,28,350 ಚೀಲ ಅಡಿಕೆ 2005-6ರಲ್ಲಿ ಬಂದಿತ್ತು. 23-24ರಲ್ಲಿ 3,03,910 ಚೀಲ ಬಂದಿದೆ, ಸಂಸ್ಥೆಯಲ್ಲಿ ವ್ಯಾಪಾರ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಇದಕ್ಕಿಂತ ಹಿಂದೆ ಆಡಿಟ್ ವರ್ಗೀಕರಣ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ABC ಗ್ರೇಡ್ ಕೊಡ್ತಾರೆ. ಅದರ ವ್ಯವಹಾರ, ಅದರ ನೀಟ್ನೆಸ್ಸು ಇದನ್ನೆಲ್ಲ ಯೋಚನೆ ಮಾಡಿ ಅದರಲ್ಲಿ B ವರ್ಗದಲ್ಲಿತ್ತು ಇದು. ಈಗ ಸತತವಾಗಿ ಆಡಿಟ್ ವರ್ಗೀಕರಣದಲ್ಲಿ A ವರ್ಗದಲ್ಲಿ ಬಂದಿದೆ. ಲಾಭ ಕೂಡ ಅಷ್ಟೇ. 5-6ರಲ್ಲಿ 1,54,00,000 ಇತ್ತು. 23-24ರಲ್ಲಿ 5,25,00,000 ರೂಪಾಯಿಗಳ ನಿವ್ವಳ ಲಾಭವನ್ನು ವಾರ್ಷಿಕವಾಗಿ ಅದು ಗಳಿಸಿದೆ ಅನ್ನೋದಕ್ಕೆ ನಮಗೆ ಸಂತೋಷ ಆಗುತ್ತೆ. ಇದರ ಜೊತೆಗೆ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಅನೇಕ ಸಂಘ ಸಂಸ್ಥೆಗಳು ಭಾಳ ಗಾಬರಿ ಪಡುವಂಥ ವ್ಯತ್ಯಾಸ ಮಾಡ್ಕೊಂಡ್ರು. ಆದರೆ ಅಡಿಕೆ ಬೆಳೆಗಾರರ ಕ್ಷೇಮವನ್ನೇ ಗುರಿಯಾಗಿಟ್ಕೊಂಡಿರ್ತಕ್ಕಂಥ ಮ್ಯಾಮ್ಕೋಸ್ ಉತ್ತಮ ಬೆಲೆಯನ್ನು ಆ ಸಂದರ್ಭದಲ್ಲಿಯೂ ನೀಡಿ ರೈತರ ರಕ್ಷಣೆಯನ್ನು ಮಾಡಿದೆ. ಮ್ಯಾಮ್ಕೋಸ್ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತಾ ಬಂದಿದೆ. ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದ್ರೆ ಮ್ಯಾಮ್ಕೋಸಿನ ಬಡ್ಡಿ ದರ ತುಂಬ ಕಡಿಮೆ ಇದೆ. ಮೊದಲು ಭಾಳ ಜಾಸ್ತಿ ಇತ್ತು, ಆಮೇಲೆ ಈಗ ಕೇವಲ 10.5%ಗೆ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತಾ ಬಂದಿದೆ. ಮತ್ತು ಕಾಲಮಿತಿಯೊಳಗೆ ಮರುಪಾವತಿ ಮಾಡಿದ್ರೆ 1% ಬಡ್ಡಿ ರಿಬೇಟ್ ಕೂಡ ಸಿಗೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಡಿಕೆ ಬೆಳೆಗಾರರು ಬೇರೆ ಬೇರೆ ಕಡೆ ಹೋಗಿ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಭಾಳ ವಿಶೇಷವಾಗಿ ಸುಮಾರು 1.5 ಕೋಟಿ ವಹಿವಾಟು ಒಟ್ಟು
ಒಟ್ಟು ಸಾಲದ ವ್ಯವಹಾರ ಇಲ್ಲ ಇಲ್ಲ ಜಾಸ್ತಿ 250 ಕೋಟಿಗೆ ಹೆಚ್ಚು ಕೊಟ್ಟು 250 ಕೋಟಿಗಿಂತ ಹೆಚ್ಚು ಸಾಲವನ್ನೇ ಕೊಡ್ತಾ ಇದ್ದಾರೆ. ವಹಿವಾಟು ಒಟ್ಟು ಜಾಸ್ತಿ ಇದೆ. 1400 ಕೋಟಿ 1400 ಕೋಟಿ ವಹಿವಾಟಿದೆ. ಅದರ ಸಾಲವನ್ನು 250 ಕೋಟಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಇದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಡಿಕೆ ಬೆಳೆಯಲ್ಲಿ ಸಹಜವಾಗಿ ಕಾಳುಮೆಣಸನ್ನು ಕೂಡ ಇತ್ತೀಚೆಗೆ ಬೆಳೀತಾ ಇದ್ದಾರೆ ರೈತರು. ಆ ಕಾಳುಮೆಣಸು ಕೂಡ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅದಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಹೇಳಿ, ಹಾಗಾಗಿ ಇವತ್ತು ರೈತರ ಹಿತವನ್ನು ಕಾಪಾಡ್ತಾ ಸಂಘವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಸ ಬಿಲ್ಡಿಂಗ್ಗಳನ್ನು ಇತ್ತೀಚೆಗೆ ಕಟ್ಟಿದ್ದಾರೆ. ಇನ್ಶೂರೆನ್ಸ್ ರೈತರಿಗೆ ಕೊಡಿಸಿದ್ದಾರೆ. ಮತ್ತು ಅವಘಡಗಳಾದಾಗ, ಉದಾಹರಣೆಗೆ ಅಡಿಕೆಯನ್ನು ಕೊಯ್ಲಿಕ್ಕೆ ಮರದ ಮೇಲೆ ಹತ್ತಿ ಬೀಳುವಂಥದ್ದು, ವರ್ಷಕ್ಕೆ ಸಹಜವಾಗಿ ಒಬ್ಬರು ಇಬ್ಬರು ಕೆಲವು ಕಡೆ ಡೆತ್ ಆಗ್ತಾರೆ. ತುಂಬ ಕೇಸ್ಗಳು ಬರ್ತಾ ಇದ್ದಾವೆ. ಅದನ್ನು ಬೆಳೆಗಾರರ ತಲೆ ಮೇಲೆ ಸಹಜವಾಗಿ ಅವ್ರ ತೋಟಕ್ಕೆ ಬಂದಾಗ ತೀರ್ಕೊಂಡ್ರೆ ಅಥವಾ ಅಂಗವಿಕಲರಾದರೆ ಆಸ್ಪತ್ರೆ ವೆಚ್ಚವನ್ನು ಭರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ 2 ಲಕ್ಷ ರೂಪಾಯಿವರೆಗೆ ಇದನ್ನು ಕೊಡ್ತಾರೆ. ಮತ್ತು ಮೃತಪಟ್ಟರೆ 6 ಲಕ್ಷ ರೂಪಾಯಿಗಳವರೆಗೆ ಇವತ್ತು ಅಂಥವ್ರಿಗೆ, ಅಂಥ ಕುಟುಂಬಗಳಿಗೆ ಕೊಡುವಂಥ ವ್ಯವಸ್ಥೆಯೂ ಕೂಡ ಇದೆ. ಇದರ ಜೊತೆಗೆ ಅಡಿಕೆಗೆ ಬಹಳ ದೊಡ್ಡ ಆಘಾತ ಆಗಿದೆ. ಯಾರು ಕಾಂಗ್ರೆಸ್ ಆಡಳಿತ ಈ ದೇಶದಲ್ಲಿ ಇರುವಾಗ ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತೇಳಿ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಸ್ಟೇಟ್ಮೆಂಟನ್ನು ಸಬ್ಮಿಟ್ ಮಾಡಿದೆ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ. WHO ರಿಪೋರ್ಟಿನ ಆಧಾರದ ಮೇಲೆ ಇದನ್ನು ಮಾಡಬಾರ್ದಾಗಿತ್ತು. ಸ್ವತಃ ಕೇಂದ್ರ ಸರ್ಕಾರ ಸಂಶೋಧನೆಗೆ ಒಳಪಡಿಸಿ ಹೌದಾ ಇಲ್ವಾ ಅಂತ ನೋಡ್ಬೋದಾಗಿತ್ತು. WHO ರಿಪೋರ್ಟ್ ಬಂದಿದೆ ಅನ್ನೋದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಇದನ್ನು ಕೊಡ್ತು. ಇದರ ಪರಿಣಾಮ ಆ ಕೇಸು ಇನ್ನೂ ಕೂಡ ನಮ್ಮ ಮೇಲಿದೆ. ಈ ಆಡಳಿತ ಮಂಡಳಿ, ಮ್ಯಾಮ್ಕೋ ಮತ್ತು ಇತರೆ ಸಂಘ ಸಂಸ್ಥೆಗಳು ನಾವೆಲ್ಲ ಒಟ್ಟಿಗೆ ಸೇರಿ ಅದನ್ನು ಅಡ್ವೊಕೇಟ್ ಇಟ್ಟು ಅದಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಅಡಿಕೆ ಟಾಸ್ಕ್ ಫೋರ್ಸನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನನ್ನ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದರು. ಆ ಟಾಸ್ಕ್ ಫೋರ್ಸ್ ಕೂಡ ಅಡಿಕೆಯನ್ನು ಸಂಶೋಧನೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದರಲ್ಲಿ ಈ ಮ್ಯಾಮ್ಕೋಸ್ ಆಡಳಿತ ಮಂಡಳಿಯ ಪಾತ್ರ ತುಂಬ ದೊಡ್ಡದಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆಗೆ ನಿತ್ಯ ಸಂಪರ್ಕವನ್ನು ಇಟ್ಕೊಂಡು ಆಗಾಗ ನಿಯೋಗ ಹೋಗಿ ಅಡಿಕೆಯ ಗುಣಮಟ್ಟವನ್ನು ನಿರ್ಧಾರ ಮಾಡೋದಾಗಲಿ, ಇಂಪೋರ್ಟ್ ಆಗುವಂಥ ಅಡಿಕೆಗೆ ದರ ನಿಗದಿ ಮಾಡುವಂಥದ್ದು. ಮೊದಲು 151 ರೂಪಾಯಿ ಇತ್ತು 1 kgಗೆ. ಇಂಪೋರ್ಟ್ ಆಗುವಂಥ ಅಡಿಕೆ ಬಿಲ್ ಹಾಕೊಂಡು ಬರಬೇಕು ಅಂತೇಳಿ ಕಡ್ಡಾಯ. ಆಮೇಲೆ 251 ರೂಪಾಯಿಗೆ ನಮ್ಮ ನಿಯೋಗ ಹೋಗಿ ಅದನ್ನು ನಿಗದಿಪಡಿಸೋದು. ಈಗ 351 ರೂಪಾಯಿ ನಿಗದಿಯಾಗಿದೆ. ಒಂದು ಅಡಿಕೆ ಬೆಲೆ ಧಾರಣೆ ಇಳಿದಿದ್ದ ಹಾಗೆಯೇ ಬೇಕಾಬಿಟ್ಟಿಯಾಗಿ ವಿದೇಶದಿಂದ ಬರುವಂಥ ಅಡಿಕೆಯನ್ನು ಬಿಲ್ ಹಾಕ್ಕೊಂಡು ಬಂದು ಮಾರಾಟ, ಇಲ್ಲಿ ನಮ್ಮ ಅಡಿಕೆಗೆ ಹೊಡೆತ ಕೊಡುವಂಥದ್ದಾಗಲಿ ಇದಾಗಬಾರ್ದು ಅಂತೇಳಿ ಹೇಳಿ ಇದನ್ನು, ಈ ಅಡಿಕೆ ಲಾಬಿಯನ್ನು ಇಡೀ ದೇಶದಲ್ಲಿ ಯಾವ ಬೆಳೆಗೂ ಇಲ್ಲದೆ ಇರುವಂಥ ಒಂದು ಅಡಿಕೆ ಲಾಬಿ ಇದೆ ಇವತ್ತು. ಅದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ಮ್ಯಾಮ್ಕೋಸ್ ಸಂಸ್ಥೆ ಮತ್ತು ಕ್ಯಾಂಪ್ಕೋಸ್ ಸಂಸ್ಥೆ ಇವೆಲ್ಲವೂ
ಸಹಕಾರಿ ಸಂಸ್ಥೆಗಳು ಇವತ್ತು ಇದ್ದಿದ್ದರಿಂದ ಆಗಿದೆ. ಇದ್ರ ಜೊತೆಗೆ ನಾವು ಎಲ್ಲ ಸಹಕಾರಿ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅಡಿಕೆಯ ಮಹಾಮಂಡಲವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ, ಶಿವಮೊಗ್ಗ ಹೆಡ್ ಕ್ವಾರ್ಟರ್ಸ್. ಅದಕ್ಕೆ ಪ್ರತಿ ವರ್ಷ ಮಾರಾಟ ಆಗುವಂಥ ರೈತರ ಅಡಿಕೆಯಲ್ಲಿ 1 ಕ್ವಿಂಟಾಲಿಗೆ 2 ರೂಪಾಯಿಯನ್ನು ಈ ಹೋರಾಟದ ನಿಧಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಇದರಲ್ಲಿ ಇಟ್ಕೊಳ್ಳುವಂಥದ್ದು ಕೋರ್ಟು, ಕಟ್ಲೆ, ಸಂಶೋಧನೆಗಳು ಇವೆಲ್ಲಕ್ಕೂ ಕೂಡ ಅದನ್ನು ಉಪಯೋಗಿಸ್ಲಿಕ್ಕೆ ಅದನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ದೊಡ್ಡ ಪಾಲು ಮ್ಯಾಮ್ಕೋ ಸಂಸ್ಥೆಯಿಂದ ಇವತ್ತು ಬರ್ತಾ ಇದೆ ಅನ್ನೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಹೀಗೆ ಇವತ್ತು ಸಹಕಾರ ಭಾರತಿ ತಂಡ ಅಡಿಕೆ ಬೆಳೆಗಾರನಿಗೆ ತುಂಬ ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಮತ್ತು ಬೆಳೆಯ ಸ್ಥಿರತೆಯನ್ನು ನಾವು ಬಹಳ ವರ್ಷದಿಂದ ಜನರಲ್ ಬಾಡಿನಲ್ಲಿ ಹೇಳ್ತಾ ಇದ್ವಿ. ಮ್ಯಾಮ್ಕೋಸ್ ಜನರಲ್ ಬಾಡಿ, ಕ್ಯಾಂಪ್ಕೋ ಸಂಸ್ಥೆ ಹಾಗೆ ನೀವು ಕೂಡ ಮಾರುಕಟ್ಟೆ ಮಾಡಿ ಅಡಿಕೆಯನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಲಿಕ್ಕೆ ನೀವು ತೊಡಗಬೇಕು ಅಂತ ಹೇಳ್ತಾ ಇದ್ವಿ. ಹಿಂದಿನ ಆಡಳಿತ ಮಂಡಳಿ ಇದಕ್ಕೆ ಗಮನ ಕೊಡಲಿಲ್ಲ. ಸಹಕಾರ ಭಾರತೀಯ ಈ ತಂಡ ಬಂದ್ರ ಮೇಲೆ ಇವತ್ತು ಅಡಿಕೆಯನ್ನು ನೇರವಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಟೆಂಡರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಮಲೆನಾಡಿನ ಕೆಂಪು ಅಡಿಕೆ ಏನಿದೆ, ಇವತ್ತು ಕ್ಯಾಂಪ್ಕೋ ಕೂಡ ಬಿಳಿ ಅಡಿಕೆಯನ್ನು ಮೇಜರ್ ಮಾಡ್ತದೆ, ಕೆಂಪು ಅಡಿಕೆಯನ್ನು ಮಾಡ್ತಾಯಿದೆ. ಆದರೆ ಕೆಂಪು ಅಡಿಕೆಗೆ ಬಹಳ ದೊಡ್ಡ ಮಾರುಕಟ್ಟೆಯನ್ನು ಮಾಡ್ತಾ ಇರುವಂಥದ್ದು ಇತ್ತೀಚಿನ ವರ್ಷದಲ್ಲಿ ನಮ್ಮ ಮ್ಯಾಮ್ಕೋಸ್ ಸಂಸ್ಥೆ. ಇದು ರೈತ ಬಾಂಧವರಿಗೆ ಗೊತ್ತಿದೆ. ಯಾವಾಗ ಮಾರುಕಟ್ಟೆಯಲ್ಲಿ ತುಂಬ ಧಾರಣೆಯನ್ನು ಕುಸಿತ ಮಾಡುವಂಥ ಒಂದು ಪ್ರಯತ್ನಗಳು ಖಾಸಗಿ ವರ್ತಕರಿಂದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಅದನ್ನು ಸ್ಥಿರತೆ ಮಾಡುವಂಥ ಕೆಲಸವನ್ನು ಮ್ಯಾಮ್ಕೋ ಸಂಸ್ಥೆ, ವಿಶೇಷವಾಗಿ ಸಹಕಾರ ಭಾರತೀಯ ತಂಡ ಏನು ಆಡಳಿತ ಮಾಡ್ತಾ ಇದೆ, ಇದು ಇವತ್ತು ಮಾಡ್ತಾ ಇದೆ. ಭಾಳ ಸಂತೋಷದ ಸಂಗತಿ. ನಮಗೆ ಈಗ ಕಳೆದ 5-6 ತಿಂಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಒಂದು ಸ್ಥಿರವಾದಂಥ ಧಾರಣೆ ನಿಂತಿದೆ ಅಂದರೆ ಅದಕ್ಕೆ ಮ್ಯಾಮ್ಕೋ ಸಂಸ್ಥೆ ಕಾರಣ. ಹೀಗಾಗಿ ಇವತ್ತು ಅನೇಕ ಸಂಗತಿಗಳಿದ್ದಾವೆ. ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಹೋರಾಟ ಮಾಡಬೇಕಾಗಿದೆ. ಸರ್ಕಾರದ ಮೇಲೆ ಒತ್ತಡ ಹಾಕಿ ಸಂಶೋಧನೆಗೆ ಒಳಪಡಿಸಿದ್ದೇವೆ. ಮೊನ್ನೆ ಸಾಗರಕ್ಕೆ ಕೂಡ ನಮ್ಮ ಕೃಷಿ ಸಚಿವರು ಬಂದಿದ್ದರು, ನಿಮಗೆಲ್ಲ ಗೊತ್ತಿದೆ, ಎಲ್ಲದನ್ನು ಕೂಡ ಹೇಳಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಅಡಿಕೆಗೆ ಒಂದು ಟೆಕ್ನಿಕಲ್ ಕಮಿಟಿ ಫಾರ್ಮ್ ಆಗಿದೆ. ನಿಮ್ಗೆ ಹೇಳ್ತೀನಿ, ಇಡೀ ದೇಶದಲ್ಲಿ ಯಾವ ಬೆಳೆಗೂ ಕೂಡ ಇಲ್ಲದೇ ಇರುವಂಥ ಒಂದು ಲಾಬಿ ಮತ್ತು ಶಕ್ತಿ ನಮಗಿದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ. ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಹಕಾರಿ ಸಂಸ್ಥೆಗಳು, ಈ ಸಹಕಾರಿ ಸಂಸ್ಥೆಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾರೋ ಹೇಗೋ ಬಂದು ಇದನ್ನು ಶಿಥಿಲ ಮಾಡುವಂಥ ಕೆಲಸ ಆದರೆ ತುಂಬ ಕಷ್ಟ ಆಗ್ತದೆ ಅಡಿಕೆ ಬೆಳೆಗಾರರಿಗೆ. ಈಗಂತೂ ಅಡಿಕೆ ಬೆಳೆ ತುಂಬ ಸಂಕೀರ್ಣ ಸ್ಥಿತಿನಲ್ಲಿದೆ. ಕೇವಲ ಮಲೆನಾಡಿನ ಬೆಳೆ ಆಗಿತ್ತು, ಇದು ಸಾಂಪ್ರದಾಯಿಕ ಬೆಳೆ ಆಗಿತ್ತು. ಇವತ್ತು ಇಡೀ ರಾಜ್ಯದಾದ್ಯಂತ ವ್ಯಾಪಿಸಿದೆ. ಸುಮಾರು 17-18 ಜಿಲ್ಲೆಗಳಿಗೆ ಈಗಾಗಲೇ ಇದರ ಬೆಳೆ ಹೋಗಿದೆ. 35 ಡಿಗ್ರಿ 38 ಡಿಗ್ರಿ ಟೆಂಪ್ರೇಚರ್ ಇರುವಂಥ ಪ್ರದೇಶದಲ್ಲೂ ಗದಗ ಅಂತ ಕಡೆಯೂ ಕೂಡ ಇವತ್ತು ಅಡಿಕೆ ಬೆಳೆ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಅಡಿಕೆ ಬೆಳೆಗೆ ಬಂದಂಥ ಬೆಲೆಯೇ ಇದಕ್ಕೊಂದು ಶಾಪವಾಗಿ ಪರಿಣಾಮ ಬೀರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರನ್ನ ಉಳಿಸುವಂಥ ಬದ್ಧತೆ ಇರತಕ್ಕಂಥ ತಂಡಗಳು ಇವತ್ತು ಮ್ಯಾಮ್ಕೋಸ್ನಂಥ ಮಂಡಳಿಗೆ ಚುನಾಯಿತರಾಗಿ ಬರುವಂಥ ಅವಶ್ಯಕತೆ ಇದೆ. ಯಾರೋ ಹೇಗೋ ಬಂದು ಆಡಳಿತ ನಡೆಸೋದು ಬೇರೆ, ಮಾರುಕಟ್ಟೆಯಿಂದ ಹೊರಗೆ ಹೋಗಿ ಕೂಡ ಇದಕ್ಕೆ ರಕ್ಷಣೆ ಕೊಡುವಂಥ ವಿಶೇಷವಾದಂಥ ತಂಡ ಬೇಕಾಗಿದೆ. ಈ ಕೆಲಸವನ್ನು 2005-6ನೇ ಇಸ್ವಿಯಿಂದ ಇವತ್ತಿನವರೆಗೆ ಮ್ಯಾಮ್ಕೋಸಿನ
ಆಡಳಿತ ಹಿಡಿದಿರ್ತಕ್ಕಂಥ ಸಹಕಾರ ಭಾರತಿ ತಂಡ, ಈಗಂತೂ ನಮ್ಮ ಹುಲ್ಕುಳಿ ಮಹೇಶ್ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅವರು ಉಪಾಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದರೂ ಕೂಡ ಸಂಪೂರ್ಣ ಆಡಳಿತವನ್ನು ಇವತ್ತು ಸಹಕಾರ ಭಾರತಿ ಆಡಳಿತ ಮಂಡಳಿ ಅದು ನಡೆಸ್ತಾ ಇದೆ. ಜಿಲ್ಲಾಧಿಕಾರಿಗಳ ಒಂದು ಗೈಡೆನ್ಸಲ್ಲಿ ಇದು ತುಂಬ ಒಳ್ಳೆಯ ಆಡಳಿತವನ್ನು ಇವತ್ತು ಕೊಟ್ಟಿದೆ. ನಾಡ್ದು 4ನೇ ತಾರೀಕು ನಡೆಯುವಂಥ ಸಂಸ್ಥೆಯ ಚುನಾವಣೆಯಲ್ಲಿ ಕಳೆದ ಅವಧಿಗಳೆಲ್ಲ ಸ್ವೀಪ್ ಮಾಡಿದೆ. ಸಹಕಾರ ಭಾರತಿ ಅಂದರೆ ಒಂದು ನಂಬಿಕೆ, ಅಡಿಕೆ ಬೆಳೆಗಾರರಿಗೆ ಒಂದು ವಿಶ್ವಾಸ, ಅದನ್ನು ಉಳಿಸ್ಕೊಂಡು ಬಂದಿದೆ. ಶುದ್ಧವಾದಂಥ ಆಡಳಿತವನ್ನು, ಪಾರದರ್ಶಕವಾದಂಥ ಆಡಳಿತವನ್ನು ಸಹಕಾರ ಭಾರತಿ ಕೊಟ್ಟಿದೆ. ಆದ್ದರಿಂದ ಸಹಕಾರ ಭಾರತಿ ತಂಡವನ್ನು ಮ್ಯಾಮ್ಕೋಸಿನ ಸದಸ್ಯ ಬಾಂಧವರು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಮತ್ತೊಮ್ಮೆ ಸಹಕಾರ ಭಾರತಿ ಆಡಳಿತ ನಿರ್ವಹಣೆ ಮಾಡ್ತಾ ಅಡಿಕೆ ಬೆಳೆಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಮಾಡಬೇಕು ಮತ್ತು ಅಡಿಕೆ ಬೆಳೆಗಾರರ ಬದುಕಿಗೆ ಒಂದು ಶಕ್ತಿ ತುಂಬುವಂಥ ಸಂಸ್ಥೆಯಾಗಿ ಇನ್ನಷ್ಟು ಉನ್ನತಿಗೆ ಇದೇರಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲ ಅಡಿಕೆ ಬೆಳೆಗಾರರು ದಯವಿಟ್ಟು ಸಹಕಾರ ಭಾರತಿಯನ್ನು ಬೆಂಬಲಿಸಿ ವೋಟ್ ಕೊಡಿ. ಅವರನ್ನು ಸಂಪೂರ್ಣವಾಗಿ 19 ಸೀಟನ್ನು ಗೆಲ್ಲಿಸ್ಕೊಟ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನಷ್ಟ ಆಗಲಿಲ್ಲ, ಲಾಭ ಆಗಿದೆ. ನೋಡಿ, ಇದು ಅಡಿಕೆ ಮಂಡಳಿ ಒಂದು ಚರ್ಚೆಯ ವಿಷಯ. ಇದನ್ನು ಈಗ ನಿರ್ಣಯಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಅಲ್ಲ, ನಾವು ತಗೊಂಡ ಇನಿಷಿಯೇಟಿವ್, ನೀವು ಕಾಫಿಗಾಗಲಿ ಸ್ಪೈಸ್ಗಾಗಲಿ ಈ ರೀತಿ ಸಹಕಾರ ಸಂಸ್ಥೆಗಳ ರಕ್ಷಣೆ ಇರಲಿಲ್ಲ. ಅದಕ್ಕೆ ಬೋರ್ಡ್ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಈಗ ಕಾಫಿ ಬೋರ್ಡ್ ಏನು ಮಾಡ್ತಾ ಇದೆ ಹೇಳಿ? ಏನೂ ಇಲ್ಲ. ಸಾಂಬಾರ್ ಮಂಡಳಿ ಏನು ಮಾಡ್ತಾ ಇದೆ? ಲಾಬಿ ಈಗ ನಾವು ಮಾಡ್ತಾ ಇದ್ದೀವಿ. ಕ್ಯಾಂಪ್ಕೋ ಸಂಸ್ಥೆ ಇದೆ, ಮ್ಯಾಮ್ಕೋ ಇದೆ, ಚನ್ನಗಿರಿಯ ತುಮ್ಕೋಸ್ ಇದೆ, ಸಿರ್ಸಿಯ TSS ಇದೆ, ಸಾಗರದ 5-6 ಸಹಕಾರ ಸಂಸ್ಥೆ. ಇವತ್ತು ಈ ಬೆಳೆಗೆ, ಯಾವುದೇ ಬೆಳೆಗೆ ಇಲ್ಲದೆ ಇರುವಂಥ ಸಹಕಾರಿ ಸಂಸ್ಥೆಗಳು ಬಹಳ ಗಟ್ಟಿಯಾಗಿದ್ದಾವೆ. ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾವೆ. ನೋಡಿ, ಈಗಲೂ ಕೂಡ ಮಹಾಮಂಡಲವನ್ನು ನಾವು ರಚನೆ ಮಾಡಿದ್ದೇವೆ. ಆ ಕೆಲಸವನ್ನು ಮಹಾಮಂಡಲ ಮಾಡ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬೋರ್ಡ್ಗಳಿದ್ದಾವಲ್ಲ, ಇದೊಂದು ಎಸ್ಟಾಬ್ಲಿಷ್ಮೆಂಟ್. ಒಂದಷ್ಟು ಅಧಿಕಾರಿಗಳು, ಒಂದಷ್ಟು ಸಿಬ್ಬಂದಿ, ಅಧ್ಯಕ್ಷರು, ಅವರ ಮೇಂಟೆನೆನ್ಸು, ಇವುಗಳೇ ಆಗ್ತಾ ಇದ್ದಾವೆ. ಬೇರೆ ಬೇರೆ ಮಂಡಳಿಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ತಂಬಾಕು ಮಂಡಳಿ ಇದೆ, ರಬ್ಬರ್ ಮಂಡಳಿ ನಿಷ್ಕ್ರಿಯಾಗಿ ಹೋಗ್ಬಿಡ್ತದೆ. ನಾನೊಬ್ಬ ರಬ್ಬರ್ ಬೆಳೆಗಾರ. ಏನು ಅದರಿಂದ ಏನು ಪ್ರಯೋಜನ ಆಗ್ತಾಯಿಲ್ಲ. ತುಂಬ ಜನ ಗುಲ್ಲಬ್ಸೋದು, ಇದು ಮಂಡಳಿ ಆಗಬೇಕು ಅಂತ. ಯಾಕೆ ಆಗಬೇಕು, ಎಲ್ಲಿ ರಕ್ಷಣೆ ಸಿಗ್ತದೆ ಆ ಮಂಡಳಿಯಿಂದ ಅಂತ ಚರ್ಚೆ ಮಾಡಬೇಕಾಗತ್ತೆ. ಅಲ್ಲ, ಅಗತ್ಯ ಇಲ್ಲ ಅಂತ ನಾನು ಹೇಳಲ್ಲ. ಇದನ್ನು ಚರ್ಚೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಯಾರೋ ಒಬ್ರಿಬ್ರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಇದೊಂದು ಹೊಸ್ತು ವಿಚಾರ ನಾವು ಹೇಳೋಣ ಅಂತ ಹೇಳ್ಬಿಡ್ತಾರೆ. ಆದರೆ ಅಡಿಕೆಯ ಜೊತೆಗೆ ನಾವು ಇರೋದ್ರಿಂದ ನಮ್ಗೆ ಅರ್ಥ ಆಗ್ತದೆ ಇದು. ಆದ್ದರಿಂದ ಇವತ್ತು ಇಷ್ಟಿಷ್ಟು ದೊಡ್ಡ ಸಂಸ್ಥೆಗಳು, ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇರುವಂಥ ಈ ಸಂಸ್ಥೆಗಳಿದ್ದಾವೆ. ಅದರ ಲಾಭಾಂಶದಿಂದ ಒಂದಷ್ಟು ನಿಧಿಯನ್ನು ತೆಗೆದಿಡ್ತಾ ಇದ್ದಾರೆ. ಹಣಕಾಸಿಂದು ಕೂಡ ಏನೂ ತೊಂದರೆ ಇಲ್ಲ. ಸರ್ಕಾರದ ಮೇಲೆ ಡಿಪೆಂಡ್ ಆಗಲಿ. ಬೋರ್ಡ್ ಆದರೆ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರ ಅದಕ್ಕೆ ಇದನ್ನು ಕೊಡಬೇಕಾಗತ್ತೆ. ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ಅಲ್ಲ, ನಿಮಗೆ ಇನ್ನೂ ಕೇಸ್ ಬರಲಿಲ್ಲ ಮತ್ತು ಕೇಸಿಗೂ ಕೂಡ ಅದನ್ನ ರಿಲೀಫ್ ತೊಗೊಳ್ತಾ ಇದ್ದೀವಿ. ನಾವು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ WHO ಇಂದ ಒಂದು ರಿಪೋರ್ಟ್ ಬಂದುಬಿಟ್ಟಿದೆ, ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತ. ಅದಲ್ಲ ಅಂತ ಸಾಬೀತು ಮಾಡಬೇಕಾದ್ರೆ ನಮ್ಮ ಹತ್ರ ಸಂಶೋಧನಾ ವರದಿಗಳು ಬೇಕು. ಸಂಶೋಧನೆಗೆ ಈಗಾಗಲೇ ಮೋದಿ ಸರ್ಕಾರ 16 ಸಂಸ್ಥೆಗಳಿಗೆ ವಹಿಸಿದೆ. 16 ಸಂಸ್ಥೆಗಳಿಗೆ
ಸಂಶೋಧನೆ ಇವತ್ತಿನಿಂದ ನಾಳೆಗೆ ಆಗೋದಿಲ್ಲ, ವರ್ಷಗಟ್ಟಲೆ ಬೇಕಾಗುತ್ತೆ. ಅದನ್ನು ಮಾಡಿಸ್ತಾ ಇದೆ ಸರ್ಕಾರ. ಸರ್ 16 ಸಂಸ್ಥೆಗಳಿಗೆ ಕೊಟ್ಟಿದೆ. CFTRI ಜೊತೆಗೆ ಅದು ಭಾಳ ಹಿಂದೆ ಕೊಟ್ಟಿದ್ದು ರಿಪೋರ್ಟ್. ಅದು CFTRI ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಕೊಟ್ಟು ರೀಸೆಂಟಾಗಿ ಏನಿದೆ WHO ಪ್ರತ್ಯೇಕವಾಗಿ ಅಡಿಕೆಯನ್ನೇ ಸಂಶೋಧನೆ ಮಾಡಿದೆ ಅಂತೇಳಿ ಹೇಳಿ ಏನೂ ಇಲ್ಲ. ಗುಡ್ಕಾನ ಇದು ಮಾಡಿದೆ ಓರಲ್ ಕ್ಯಾನ್ಸರಿಗೆ. ಗುಡ್ಕಾದ ಒಳಗಡೆ ಅಡಿಕೆ ಇದೆ, ಅಡಿಕೆ ಜೊತೆಗೆ ಹೊಗೆ ಸೊಪ್ಪು ಸೇರಿದೆ, ಬೇರೆ ಬೇರೆ ವಸ್ತುಗಳು ಸೇರಿದೆ. ಅಲ್ಲ ಅಲ್ಲ ತಂಬಾಕು ಬಳಸ್ಕೊಳ್ತಾ ಇದ್ದೀವಿ ನಾವು. ಈಗಾಗಲೇ ಹಣ ಕೊಟ್ಟು ಮ್ಯಾಮ್ಕೋಸ್ ಸಂಸ್ಥೆಯಿಂದನೂ ಯೂನಿವರ್ಸಿಟಿಗೆ ಹಣ ಕೊಟ್ಟಿದ್ದೆ, ನಿಮ್ಗೆ ಗೊತ್ತಿರಲಿಲ್ಲ, ನಾನು ಅದನ್ನ ಹೇಳೋದು ಬಿಟ್ಟೆ. ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನೆಗೆ 40 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಿದ್ದಾರೆ ಮ್ಯಾಮ್ಕೋಸ್ ಸಂಸ್ಥೆ ಅದರ ಲಾಭದಲ್ಲಿ. ಹಾಗಾಗಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ವಿಶೇಷವಾಗಿ ಅಡಿಕೆಗೆ ಗಮನ ವಹಿಸಿದೆ, ಸಂಶೋಧನೆಗಳಾಗ್ತಾ ಇದೆ, ಟೆಕ್ನಿಕಲ್ ಕಮಿಟಿಯನ್ನು ಮಾಡಿದ್ದಾರೆ. ಭಾಳ ದೊಡ್ಡ ರಕ್ಷಣೆ ಇವತ್ತು ಸಿಗ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ನಮ್ಮ ಈ ಟೀಮ್, ಈ ಸಹಕಾರ ಮಂಡಳಿಗಳಿದ್ದಾವಲ್ಲ, ಈ ಟೀಮ್ ಕಾರಣ. ಕೇವಲ ಮಾರುಕಟ್ಟೆ ಮಾಡೋದು, ಕಮಿಷನ್ ಏಜೆಂಟ್ಗಿರಿ ಮಾಡೋದು ಮಾತ್ರ ಅಲ್ಲ, ಅದರ ಹೊರಗೆ ಹೋಗಿ ರಕ್ಷಣೆಯನ್ನು ಪಡೆಯುವಂಥದ್ದು ಇದೆಯಲ್ಲ ಅಡಿಕೆಗೆ. ಇವತ್ತು ಸಿಗರೆಟ್ ಲಾಬಿ, ಬೇರೆ ಬೇರೆ ಲಾಬಿಗಳು ಅಡಿಕೆಯನ್ನು ಮುಗಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅಡಿಕೆಗೆ ಭಾಳ ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ಪ್ರತಿ ಸಾರಿನೂ ಮಾಡಬೇಕಾಗತ್ತೆ. ಒಂದು ಸಾರಿ ಮಾಡಿಬಿಟ್ವಿ ಇಲ್ಲ ಹಾಗಾಗ್ತದೆ. ಖಂಡಿತಮ್ಮ, ನಿಜವಾಗ್ಲೂ ನೀವು ಹೇಳಿದಂಥ ಸಂಗತಿ ಸರಿ ಇದೆ. ಇತ್ತೀಚೆಗೆ ಈ ಬೆಲೆ ಬಂದ್ರ ಮೇಲೆ ಯಾರ್ಯಾರು ಅಡಿಕೆಯನ್ನು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಮಾರ್ಕೆಟ್ ಯಾರ್ಡಲ್ಲಿ ಇದನ್ನು ಕಾವಿ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಅದನ್ನ ಹರಡಿದ್ದನ್ನು ನೋಡಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆಫೀಸರ್ ಕಳಿಸಿ ಕೇಸ್ ಹಾಕ್ಸಿದ್ದೀವಿ. ಇಂಥದ್ದು ಇದೆ. ಹೌದು, ಅದನ್ನು ಮೇಲೆ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ, ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಭಾಳ ದೊಡ್ಡ ಹಾನಿಕಾರಕ ನಮಗೆ. ಅಡಿಕೆ ಸರಿ ಇದೆ ಅಂಥ ಅಡಿಕೆ ಸ್ಯಾಂಪಲ್ ಏನಾದ್ರು ತೆಗೆದವರು ಸಂಶೋಧನೆಗೆ ಒಳಪಡಿಸಿದ್ರು ಅಂದರೆ ದೇವ್ರು ಕಾಪಾಡಬೇಕು ನಮ್ಮನ್ನು. ಕೃಷಿಕರ ಅಡಿಕೆಯನ್ನೇ ಸ್ಯಾಂಪಲ್ ಕಳಿಸಿ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನಾವು ಮಲೆನಾಡಿನಲ್ಲಿ ಅಡಿಕೆ ಬೇಯಿಸ್ಲಿಕ್ಕೆ ಉಪಯೋಗಿಸುವಂಥ ಚೊಗುರು, ಅದು ಆಯುರ್ವೇದಿಕ್ ಗುಣ. ಬೇರೆ ಬೇರೆ ಮರಗಳ ತೆಪ್ಪೆಗಳನ್ನು ಹಾಕಿ ಅದನ್ನ ಬಣ್ಣ ಬರೆಸಿ ಅದರಲ್ಲಿ ಬೇಯಿಸಿ ಆ ಚೊಗುರಿನಿಂದ ಮತ್ತೆ ಚೊಗುರು ಮಾಡಿ ನಾವು ಬೇಯಿಸ್ತೀವಿ. ಹಾಗಾಗಿ ಅದು ಹಾನಿಕಾರಕ ಅಲ್ಲ ಅದು. ಆದರೆ ನೀವು ಹೇಳೋ ಹಾಗೇನೆ ಇತ್ತೀಚೆಗೆ ಬಣ್ಣ ಚೆನ್ನಾಗಿ ಬರಬೇಕು ಮತ್ತು ಬೇಗ ಬಣ್ಣ ಆಗಿಬಿಡ್ಬೇಕು. ಬಿಳಿ ಅಡಿಕೆಗೆ ಕೂಡಲೇ ಕೆಂಪು ಮಾಡಿ ಇಡೀ ಅಡಿಕೆಯ ಜೊತೆಗೆ, ರಾಶಿ ಇಡೀ ಅಡಿಕೆ ಜೊತೆಗೆ ಮಿಕ್ಸ್ ಮಾಡಲಿಕ್ಕೆ ಇದನ್ನ ವ್ಯವಸ್ಥಿತವಾದಂಥ ಇದು ನಡೀತಾ ಇದೆ. ಸರ್ಕಾರ ಮತ್ತು ಅದರ ಇಲಾಖೆಗಳು ಅದನ್ನು ಸರಿಯಾದ ರೀತಿ ನಿರ್ವಹಿಸುವಂಥ ಅವಶ್ಯಕತೆ ಇದೆ. ಕೇವಲ ರೈತರು ಏನು ಮಾಡಲಿಕ್ಕಾಗಲ್ಲ, ರೈತರಿಗೆ ದೊಡ್ಡ ಹಾನಿ ಇದು ಸರ್. ಅದು ಸರ್ಕಾರ ಅದನ್ನು ನಿರ್ವಹಿಸ್ಬೇಕು ಸರಿಯಾದ ರೀತಿ. ಅಲ್ಲ, ನಾವಂತೂ ತುಂಬ ಸರಿ ಹೇಳಿದ್ದೀವಿ. ನೀವು ಹೇಳೋದ್ರಿಂದ ತೆರಿಗೆ ವಂಚನೆ ಹೆಂಗೆ ನಡೀತಾ ಅಂದರೆ ಕಟ್ ಬಿಲ್ ಅಡಿಕೆ 25,000 ಅಂತ ಬಿಲ್ ಹಾಕೊಂಡು ಹೋಗ್ತಾರೆ. 25,000ಕ್ಕೆ ಯಾವ ಅಡಿಕೆ ಸಿಗುತ್ತೆ ಹೇಳಿ? ಇದರಿಂದ ಸಹಕಾರ ಸಂಸ್ಥೆಗಳಿಗೆ ಹೊಡ್ತಾ ಬೀಳ್ತಾ ಇದೆ. ಸಹಕಾರ ಸಂಸ್ಥೆ ಆ ರೀತಿ ಬಿಲ್ ಮಾಡೋಕ್ಕಾಗಲ್ಲ, ಪಾರದರ್ಶಕವಾಗಿರ್ಬೇಕಾಗ್ತದೆ. ಅದು ಎಷ್ಟಕ್ಕೆ ಕೊಂಡ್ಕೊಂಡಿದೆ ಅಷ್ಟಕ್ಕೆ ಎ ಬಿಲ್ ಹಾಕ್ಬೇಕಾಗ್ತದೆ, ಬಿ ಬಿಲ್ ಹಾಕ್ಬೇಕಾಗ್ತದೆ, ಸಿ ಬಿಲ್ ಹಾಕ್ಬೇಕಾಗ್ತದೆ. ಆ ರೀತಿ ಪಾರದರ್ಶಕವಾಗಿ ಹಾಕ್ಕೊಂಡು ಹೋಗ್ತದೆ. ಆದರೆ ಅನೇಕರು ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗ್ತದೆ. ಅದನ್ನು ಸರ್ಕಾರ ಅದನ್ನು ನಿರ್ವಹಿಸಬೇಕು, ಅಧಿಕಾರಿಗಳನ್ನ ಬಿಟ್ಟು. ಅದು ಸರ್ಕಾರದ ಕರ್ತವ್ಯ ಮಾಡಬೇಕು ಅಂತ ನಾವು ಒತ್ತಡ ಮಾಡ್ತೀವಿ. ಸರ್, ಏನು ಮಾಡಿದ್ರು ಒಂದೇ. ಒಟ್ಟಾರೆ ಮೇಲೆ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಯ ಕ್ಷೇತ್ರಗಳೇನಿದ್ದಾವೆ ಭಾಳ ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ. ಜನರಲ್ ಬಾಡಿ ಒಂದೇ ಕಡೆ ನಡೀತದೆ. ಯಾರು ಈ ಡಿವಿಷನ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಮಾಡ್ಬೋದು. ಆದರೆ ಈಗ ನಡೀತಾ ಇರೋದ್ರಲ್ಲಿ ಏನು ತೊಂದರೆ ಏನೂ ಆಗಲಿಲ್ಲ. ಯಾರು ಇದನ್ನು ನೀವು ಹೇಳೋದನ್ನು ಒತ್ತಾಯ ಮಾಡ್ತಾ ಇದ್ದಾರೆ,
ಅವರೇ ಅಡಿಕೆ ಷೇರ್ದಾರ ಸಭೆ ಮಾಡಬಾರ್ದು ಅಂತೇಳಿ ಹೇಳಿ ಸರ್ಕಾರದಿಂದ ನಿರ್ದೇಶನ ಕೊಡಿಸೋದು. ವರ್ಷಕ್ಕೊಂದ್ಸರಿ ತಾಲೂಕಾ ಲೆವೆಲಲ್ಲಿ ಷೇರ್ದಾರ ಸಭೆ ಮಾಡ್ತಾಯಿದ್ರು ಮ್ಯಾಮ್ಕೋಸ್ತು, ಮಾಡ್ತಾ ಇದ್ದಾರೆ ಈಗಲೂ. ಅದನ್ನು ನಿಲ್ಲಿಸ್ಬೇಕು ಅಂತ. ಹಾಗಾಗಿ ಇವೆಲ್ಲ ಇದ್ದಾವೆ ಅಡೆತಡೆಗಳನ್ನ. ಅಲ್ಲ, ಅವ್ರ ಬದುಕಿನ ರೀತಿ ಅದು. ಅವ್ರು ಯಾರ್ಯಾರು ನಾವು ಕ್ಯಾಂಡಿಡೇಟ್ನ ಹಾಕಿದ್ದೀವಿ ಅವರು ಸಾಬೀತಿದ್ದಾರೆ, ಸ್ವಚ್ಛವಾಗಿದ್ದಾರೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಯಾಕಂದರೆ ನಾವು ಅಡಿಕೆ ಬೆಳೆಗಾರರ ಪರವಾಗಿ ಹೋರಾಟ ಮಾಡಿ ಭಾಳ ವರ್ಷದಿಂದ ಇದ್ದವರು. ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಇಂಥವರು ಆಡಳಿತ ಮಂಡಳಿಯಲ್ಲಿದ್ದರೆ ನ್ಯೂನತೆ ಆಗಲ್ಲ, ಹಾನಿ ಆಗಲ್ಲ ಅಂಥವ್ರು ಹಾಕಿದ್ದೀವಿ. ಅದಕ್ಕೆ ಅಲ್ಲ, ಹಾನಿ ಆಗಿದ್ದು ಯಾರಿಂದ ಅಂತ ಹೇಳಿದ್ರೆ ಅದನ್ನು ಯಾರಿಂದ ಅಂತ ಹೇಳಿದ್ರೆ ಅಡಿಕೆ ಎಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತೇಳಿ ಹೇಳಿ ಅಫಿಡವಿಟ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟಿಗೆ, ಅವ್ರು ಯಾರು? ಯಾಕಂದರೆ ಬೇರೆಯವ್ರ ಬಗ್ಗೆ ಬೆರಳು ತೋರಿಸೋ ಮೊದಲು ಇದನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ಗಮನಿಸಬೇಕು ಮತ್ತು ಅದಕ್ಕಾಗಿ ಕ್ಷಮೆ ಕೇಳಬೇಕಾಗಿತ್ತು. ಅಡಿಕೆ ಬೆಳೆಗಾರರು ಕ್ಷಮೆ ಕೇಳಬೇಕಾಗಿತ್ತು ಕಾಂಗ್ರೆಸ್. ಇವತ್ತು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಿನ್ನೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, 35,000 ಮೂಟೆ ವಾಪಸ್ ಹೋಗ್ಬಿಟ್ಟಿದೆ. ನನಗೆ ಯಾವುದೋ ನೋಡಿದೆ ಪೇಪರ್ನಲ್ಲಿ. ಎಲ್ಲಿ ಹೋಗಿದೆ ಲೆಕ್ಕ ಕೊಡಲಿ. ಗುಣಮಟ್ಟ ಯಾವುದೋ ಸರಿ ಇಲ್ಲದೆ ಇರುವಂಥದ್ದು ಇವತ್ತು ತಂದರೆ ಯಾರೋ ಚೇಣಿ ಮಾಡೋರು ಅವರು ಇವರು ಗುಣಮಟ್ಟವನ್ನು ಹಾಳು ಮಾಡ್ಕೊಂಡು ನಮ್ಮಲ್ಲಿ ಕಲ್ಲುಗೋಟು ಅಂತ ಹೇಳಿ ಹೇಳ್ತಾರೆ. ಈ ಗೋಟ್ ಅಡಿಕೆಯನ್ನು ಸುಲಿಸಿ ಪಾಲಿಶ್ ಹಾಕಿ ಅದಕ್ಕೆ ಬಣ್ಣ ಹಾಕಿ ರಾಶಿ ಇಡಿಯಲ್ಲಿ ಮಿಕ್ಸ್ ಮಾಡೋದು. ಅಂಥದಕ್ಕೆ ರೇಟ್ ಕಮ್ಮಿ ಬಂದಿದೆ. ಈ ಗುಣಮಟ್ಟ ನೋಡಿ ರೇಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಮ್ಯಾಮ್ಕೋಸಿನ ಆಡಳಿತ ಮಾಡಲಿಕ್ಕೆ ಕಾರಣ ಅಲ್ಲ. ಮಾರುಕಟ್ಟೆನಲ್ಲಿ ಬರುವಂಥ ವ್ಯಾಪಾರಿಗಳು ಗುಣಮಟ್ಟವನ್ನು ನೋಡಿ ಖರೀದಿ ಮಾಡ್ತಾರೆ. ಒಳ್ಳೆಯ ಗುಣಮಟ್ಟದ ಅಡಿಕೆಗೆ ಇವತ್ತು 52,000 ರೂಪಾಯಿ ಇದೆ. ಯಾವುದು ಅಲ್ಲ ಚೇಣಿದಾರರ ಅಡಿಕೆನೂ ತರ್ತಾರೆ. ಕ್ವಾಲಿಟಿ ಅಡಿಕೆಯನ್ನು, ಅಡಿಕೆ ಯಾವುದೇ ತಂದರೂ ತಗೊಳ್ತಾರೆ, ಬಟ್ ಕ್ವಾಲಿಟಿ ಅಡಿಕೆ ಇರಬೇಕು. ಈಗ ರಾಶಿ ಇಡಿ ಅಂದರೆ ರಾಶಿ ಇಡಿಯೇ ಇರಬೇಕು. ರಾಶಿ ಇಡಿ ಒಳಗಡೆ ಕಲ್ಗೊಟ್ಟು ಮಿಕ್ಸ್ ಆದರೆ ಅಲ್ಲ, ಪಾಣಿ ಇಲ್ದಿದ್ದವ್ರು ತೊಗೊಳಲ್ಲ. ಪಾಣಿ ಇಲ್ದಿದ್ದವ್ರದ್ದು ಖರೀದಿ ಅಲ್ಲಿ ವ್ಯಾಪಾರಕ್ಕೆ ಹಾಕೋಕ್ಕಾಗಲ್ಲ. ಮತ್ತು ಮೆಂಬರ್ಸ್ ಆದಂಥವ್ರು ಹಾಕಬೇಕು. ಅವೆಲ್ಲವೂ ಇದ್ದಾವೆ. ಚೇಣಿ ಮಾಡೋದು ಅಂಥವ್ರು ಯಾರೋ ರೈತರ ಹೆಸರಿನಲ್ಲಿ ಹಾಕ್ತಾರೆ. ಅದು ನೀನು ತರಬೇಡ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲವೂ ನಡೀತಾ ಇದೆ. ಕೊಡೋದು ಹಸಿಕಾಯಿ ನಮ್ಗೆ ತೊಗೊಂಡೋಗಿ 1 ಕ್ವಿಂಟಾಲಿಗೆ 13 kg 12.5 kg ಒಣಗಿದ ಅಡಿಕೆ ನಮ್ಗೆ ತಂದು ಕೊಡ್ತಾರೆ. ನಾವು ಅದನ್ನ ಮ್ಯಾಮ್ಕೋಸ್ನಲ್ಲಿ ವ್ಯಾಪಾರಕ್ಕೆ ಹಾಕ್ತೀವಿ. ಹಿಂಗಾಗತ್ತೆ. ಚಣಿದಾರರು ಅಂದರೆ ಅವರೇ ನೇರವಾಗಿ ಏನು ಬರೋದು. ಅದನ್ನು ಕೂಡ ಈಗ ಕೊಡ್ತಾ ಇದ್ದೀವಿ, ಸುಪ್ರೀಂ ಕೋರ್ಟಿಗೆ ಕೊಡ್ತಾ ಇದ್ದೀವಿ. ಕೊಟ್ಟಿದೆ ಇಲ್ಲ, ಹೈಕೋರ್ಟ್ ತೀರ್ಪು ಕೊಟ್ಟರ ಮೇಲೆಯೂ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕ್ಯಾನ್ಸರ್ ಇದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತು. ಇದು ಭಾಳ ಅಪಾಯಕಾರಿ ಸಂಗತಿ. ಇದು ಅಫಿಡವಿಟ್ ಕೊಟ್ಟಿದೆ. ಅದನ್ನು ತೆಗೆದುಹಾಕೋದು ಇವತ್ತು ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಡ್ಜ್ಮೆಂಟನ್ನು ರಕ್ಷಣೆಗಾಗಿ ಇಟ್ಕೊಂಡು ಅದನ್ನ ಕೊಟ್ಟಿದೆ. ಮ್ಯಾಮ್ಕೋಸ್ ಅದನ್ನು ಹೈಕೋರ್ಟ್ನಲ್ಲಿ ಆ ಜಡ್ಜ್ಮೆಂಟ್ ಬರಲಿಕ್ಕೂ ಮ್ಯಾಮ್ಕೋಸೇ ಕಾರಣ. ಮಾನ್ಯ ಮಾಡಲೇಬೇಕು ಅಂತ ಇಲ್ಲವಲ್ಲ. ಒಂದು ಆ ಹೈಕೋರ್ಟಿನ ತೀರ್ಪನ್ನು ಮ್ಯಾಮ್ಕೋಸೇ ಹೋಗಿ ಹೈಕೋರ್ಟ್ನಲ್ಲಿ ಆ ತೀರ್ಪು ಬರಲಿಕ್ಕೆ ಕಾರಣ ಆಯಿತು. ಅದನ್ನು ಕೂಡ ಇಟ್ಕೊಂಡು ನಮ್ಮ ವಕೀಲರಿಗೆ ಕೊಟ್ಟಿದ್ದೇವೆ. ಆರ್ಗ್ಯುಮೆಂಟ್ ಮಾಡುವಾಗ ಇದು ತೀರ್ಪನ್ನು ಎತ್ತಿಡ್ತಾರೆ, ಇದನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ.